ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ. ವೀಕ್ಷಕರೇ, ಗಾಡಿ ಓನರ್ ನಂಬರ್ ಅಲ್ಲ, ಈ ನಂಬರ್ಗೆ ಯಾರು ಕಾಲ್ ಮಾಡಕ್ಕೆ ಹೋಗ್ಬೇಡಿ ವೀಕ್ಷಕರೇ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿತ್ತಂದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರ್ಗೆ ಗಾಡಿ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡ್ತೀವಿ. ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಮತ್ತೆ ನೀವು ಕಳಿಸಿದ್ಮೇಲೆ ನಮಗೆ ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡಲ್ಲ. ಯಾಕಂದ್ರೆ ಇದು ಬರೀ ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮಗೆ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ನೋಡಿ, ಟೈಟಲ್ ಅಲ್ಲಿ ಕೂಡ ಹಾಕಿರ್ತೀವಿ. ಮತ್ತೆ ಟೈಟಲ್ ಇಲ್ಲಿ ಅದಾದ್ಮೇಲೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಹ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತಗೊಬಹುದು. ಫಸ್ಟ್ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಆಮೇಲೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ನಿಮಗೆ ಏನಾದ್ರು ಗಾಡಿ ಬೇಕು ಅನ್ಸಿದ್ರೆ ಮಾತ್ರ ವಿಡಿಯೋ ಕೆಳಗಡೆ ಇರುತ್ತೆ ನಂಬರ್, ನೀವು ಡೈರೆಕ್ಟ್ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಬೇಕಾದ್ರೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕಲೆಕ್ಟ್ ಮಾಡ್ಕೊಂಡು ನೀವು ಗಾಡಿ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ತಗೊಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನು ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನೆಕ್ಸ್ಟ್ ಇದೇ ತರ ಯಾವ್ದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದು ಸಹ ಮರಿಬೇಡಿ. ಇನ್ನು ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಸರ್ ಹೋಂಡಾ ಅಮೇಜ್. ಹೋಂಡಾ ಅಮೇಜಾ? ಹೌದು ಸರ್. ಓಕೆ, ಯಾವ್ದು ಮಾಡಲು ಸರ್ ಅದು? ಸರ್ 2015 ಮಾಡಲು. 2015. ಓನರ್ ಎಷ್ಟಾಗಿದ್ದಾರೆ? ಸರ್ ಸೆಕೆಂಡ್ ಓನರ್ ನಾವು ಸರ್. ಓಕೆ, ಪೆಟ್ರೋಲಾ ಡೀಸೆಲಾ? ಸರ್ ಡೀಸೆಲ್ ಇಂಜಿನ್. ಓಕೆ, ಏನು ಮೈಲೇಜ್ ಬರುತ್ತೆ ಸರ್ ಈ ಗಾಡಿ? ಸರ್ ಮೈಲೇಜ್ ಗುಡ್ ಮೈಲೇಜ್ ಇದೆ ಸರ್. 23-24 ಬರುತ್ತೆ ಹೈವೇಲಿ. ಓಕೆ, ಲೋಕಲ್ ಓಡಿಸಿದ್ರು ಒಂದು 22-23 ಗ್ಯಾರಂಟಿ ಬರುತ್ತೆ ಸರ್. ಓಕೆ, ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ? ಹಾಂ, ಇನ್ಸೂರೆನ್ಸ್ ಥರ್ಡ್ ಪಾರ್ಟಿ ರನ್ನಿಂಗ್ ಇದೆ ಸರ್. ಓಕೆ, ಟೈರ್ ಹೆಂಗೆ ಸರ್ ಮುಂದೆ ಹಿಂದೆ? ಸರ್ ಟೈರು ನಾಲ್ಕು ಹೊಸ ಟೈರು. ಮೊನ್ನೆ ಎಲ್ಲ ಒನ್ ಮಂತ್ ಆಯ್ತು ಹಾಕ್ಸಿ. MRF ಟೈರ್ ಹಾಕ್ಸಿ, ನಾಲ್ಕು ಹೊಸ ಟೈರ್ ಹಾಕ್ಸಿದ್ದೀನಿ ಸರ್. ಓಕೆ, ಸ್ಟೆಪ್ನಿ ಐತಾ? ಹಾಂ, ಸ್ಟೆಪ್ನಿ ಇದೆ. ಓಕೆ, ಒಳಗಡೆ ಇಂಟೀರಿಯರ್ಸ್ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ? ಏನು ಶೋರೂಮ್ ಫಿಟ್ಟಿಂಗ್ಸಾ? ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನೂ ಇಲ್ಲ. ಲೆದರ್ ಸೀಟ್ ಕವರ್ಸ್ ಇದೆ. ಆಮೇಲೆ ಕಂಪ್ನಿಯಿಂದ ಬಂದಿರೋ ಮ್ಯೂಸಿಕ್ ಸಿಸ್ಟಮ್ ಏನಿದೆ ಅದೇ ಇದೆ. ಮಾಮೂಲಿ ಏನಿದೆ ಎಲ್ಲ ಇದೆ ಸರ್. ಕಂಪ್ನಿಯಿಂದ ಬಂದಿರೋದು ಇದೆ ಸರ್. ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡ್ಸಿಲ್ಲ. ರಿವರ್ಸ್ ಕ್ಯಾಮರಾ ಒಂದು ಹಾಕ್ಸಿದ್ವಿ. ಅದು ಈಗ ಅದೇನೋ ವೈರೇನೋ ಕಟ್ಟಾಗಿ ಇದು ರನ್ನಿಂಗ್ ಇಲ್ಲ. ಅದು ಬೇಗ ರೆಡಿ ಮಾಡಿಸ್ಕೊಬೋದು. ಓಕೆ, ಇದು AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಓಕೆ ಇದಾವಲ್ಲ? ಹಾಂ, ಎಲ್ಲ ವರ್ಕಿಂಗ್ ಇದೆ ಸರ್. ಓಕೆ, ಗಾಡಿ ಮೇಲೆ ಫೈನಾನ್ಸ್ ಏನಾದರೂ ಇದೆಯಾ ಸರ್? ಇಲ್ಲ ಸರ್, ಏನು ಫೈನಾನ್ಸ್ ಇಲ್ಲ, ಕ್ಯಾಶ್. ಓಕೆ, ರೆಕಾರ್ಡ್ಸ್ ಎಲ್ಲ ಇದಾವ ಒರಿಜಿನಲ್ಲು? ಹಾಂ, ಇದೆ ಸರ್. ಓಕೆ, ಈಗ ಗಾಡಿ ಏನಾದ್ರು ರೀಪೇಂಟ್ ಆಗಿದೆಯಾ, ಏನು ಒರಿಜಿನಲ್ ಪೇಂಟ್ ಆಗಿದೆಯಾ? ಸರ್ ಏನು ಒಂದು ಇದು ಪೇಂಟಿಂಗ್ ಆಗಿಲ್ಲ ಸರ್. ಒರಿಜಿನಲ್ ಏನು ಪೇಂಟ್ ಕಂಪ್ನಿಯಿಂದ ಏನು ಪೇಂಟ್ ಆಗಿದೆ ಅದೇ ಪೇಂಟ್ ಇದೆ ಸರ್. ಓಕೆ, ಗಾಡಿ ಇರೋದೆಲ್ಲಿ ಸರ್ ಇದು? ಸರ್ ದೇವನಹಳ್ಳಿ. ದೇವನಹಳ್ಳಿ, ಬೆಂಗಳೂರು ಏರ್ಪೋರ್ಟು? ಹಾಂ, ಹೌದು ಸರ್. ಓಕೆ, ದೇವನಹಳ್ಳಿನ ಇನ್ನು ಯಾವುದಾದ್ರು ಅಕ್ಕಪಕ್ಕ ಹಳ್ಳಿನ? ದೇವನಹಳ್ಳಿಯಿಂದ ಒಂದು 10 ಕಿಲೋಮೀಟ್ರ್ ಆಗುತ್ತೆ, ವಿಜಯಪುರ ಅಂತ. ಏನು ಹೇಳ್ತೀರಿ ಗಾಡಿ ರೇಟು? ಸರ್ ಗಾಡಿ ರೇಟು ಬಂದು ನಾನು ಕಡಿಮೆಗೆ ಕೊಡ್ತಾಯಿದ್ದೀನಿ ಸರ್. ಯಾಕಂದರೆ ನನಗೆ ಸ್ವಲ್ಪ ಅಮೌಂಟ್ ಅರ್ಜೆಂಟ್ ಇದೆ. 3.5 ಹೇಳ್ತಾ ಇದ್ದೀನಿ. ಸಪೋಸ್ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ನೋ ಬಾರ್ಗೇನಿಂಗ್ ಏನೂ ಬೇಡ. 3.30 ಆದರೆ ಫೈನಲ್ ಮಾಡಿಕೊಟ್ಬಿಡ್ತೀವಿ ಸರ್. ಯಾಕಂದ್ರೆ ಅಮೌಂಟ್ ಅರ್ಜೆಂಟ್ ಇರೋದ್ರಿಂದ 50,000 60,000 ಕಮ್ಮಿನೇ ಕೊಡ್ತಾರೆ ಬಜಾರ್ಗಿಂತನೂ. ಓಕೆ, 3.30ಗೆ ಫೈನಲ್, ನೋ ಬಾರ್ಗೇನಿಂಗ್ ಸರ್. ಓಕೆ, ಯಾಕಂದ್ರೆ ಅಮೌಂಟ್ ಅರ್ಜೆಂಟ್ ಇದೆ, ಅಷ್ಟು ಕಡಿಮೆ ಕೊಡ್ತಾ ಇದ್ದೀನಿ ಸರ್. ಯಾಕಂದ್ರೆ ನಾಲ್ಕು ಹೊಸ ಟೈರ್ ಹಾಕ್ಸಿದ್ದೀನಿ. ಬರೀ 55,000 ಕಿಲೋಮೀಟ್ರ್ ಓಡಿದೆ ಅಷ್ಟೇ ಗಾಡಿ. ಓಕೆ ಓಕೆ ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ? ಹಾಂ, ಇದೆ ಹಾಕಿ ಸರ್.